ನಿನ್ನೆಯ ಸೇತುವೆಯ ಉದ್ಘಾಟನೆ ಅದು ಅಧಿಕೃತವೋ ಅನಧಿಕೃತವೋ ಅನ್ನೋಂಥ ಒಂದು ಪ್ರಶ್ನೆ ನನಗೆ ಮಾತ್ರ ಅಲ್ಲ, ನಗರದ ಎಲ್ಲ ಜನತೆಗೆ ಉದ್ಭವ ಆಗಿದೆ. ಕಾರಣ ಅಂತಂದರೆ, ಆ ಸೇತುವೆಯನ್ನು ಉದ್ಘಾಟನೆ ಮಾಡುವಾಗ ಯಾವುದೇ ಅಧಿಕಾರಿಗಳು ಹಾಜರಿರಲಿಲ್ಲ. ಹೆಚ್ಚಿನ ಅಧಿಕಾರಿಗಳು ಇರಲಿಲ್ಲ, ಶಾಸಕರುಗಳಿರಲಿಲ್ಲ, ಯಾವುದೇ ಪ್ರೋಟೋಕಾಲ್ ಪಾಲನೆ ಆಗಲಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ NH, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ NH ಇವರಿಬ್ಬರನ್ನು ಸಂಪರ್ಕ ಮಾಡಿದೆ. ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದೆ. ನಮಗೆ ಮಾಹಿತಿ ಇಲ್ಲ ಸರ್, ನಾವು ಉದ್ಘಾಟನೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನೇರ ನನಗೆ ದೂರವಾಣಿ ಮೂಲಕ ಹೇಳಿದರು. ಈಗಿರುವಂಥ ಪ್ರಶ್ನೆ, ಆ ಕಾಮಗಾರಿ ಪೂರ್ತಿ ಮುಕ್ತಾಯಗೊಂಡು ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿದ್ದರೆ ಅಧಿಕಾರಿಗಳು ಯಾಕೆ ಪಾಲ್ಗೊಳ್ಳಲಿಲ್ಲ? ನನಗಿರೋ ಮಾಹಿತಿಯ ಪ್ರಕಾರ ಆ ಸೇತುವೆಯ ಕಾಮಗಾರಿಯ ಕಂಪ್ಲೀಷನ್ ಸರ್ಟಿಫಿಕೇಟ್ ಇನ್ನು ಸಿಕ್ಕೇ ಇಲ್ಲ. ಹಾಗಿರುವಾಗ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ತಜ್ಞರು, ಸಂಬಂಧಪಟ್ಟ ಇಂಜಿನಿಯರ್ಗಳು ಕೊಡದೆ ಅದನ್ನು ಸಂಚಾರಕ್ಕೆ ಮುಕ್ತಗೊಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಎರಡನೇದು, ಶಿವಮೊಗ್ಗದ ಶಾಸಕರು ಇದ್ದರು, BJP ಎಲ್ಲ ಪಕ್ಷದ ಪದಾಧಿಕಾರಿಗಳಿದ್ದರು, ಪಕ್ಷದ ಕಾರ್ಯಕ್ರಮವಾದು. ಯಾಕೆ MLCಗಳಾದಂಥ ರುದ್ರೇಗೌಡರು ಇರಲಿಲ್ಲ, MLC ಅರುಣ್ ಇರಲಿಲ್ಲ, ಅಧಿಕಾರಿಗಳಿರಲಿಲ್ಲ, ಜಿಲ್ಲಾ ಮಂತ್ರಿಯ ಗಮನಕ್ಕೆ ಬರಲಿಲ್ಲ. ಅದೇಂದರೆ BJPಯ ಕಾರ್ಯಕ್ರಮವಾಗಿತ್ತಾ ಅನ್ನೋಂಥ ಸಂಶಯ. BJPಯ ಪದಾಧಿಕಾರಿಗಳು, BJPಯ ಮಾಜಿ ಕಾರ್ಪೊರೇಟರ್ಗಳು ಮಾತ್ರ ಇದ್ದರು. ಶಿವಮೊಗ್ಗ ನಗರದಲ್ಲೇ ರುದ್ರೇಗೌಡರ ಮಾಹಿತಿ ನನಗಿದೆ. ನಿನ್ನೆ ಒಂದು ಮದುವೆ ಸಮಾರಂಭದಲ್ಲಿ ಸಿಕ್ಕಿದ್ರು. ಅವರದೇ ಪಕ್ಷದ ಶಾಸಕರನ್ನು ಕೂಡ ಕರೆಯದೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಗಡಿಬಿಡಿಯೊಳಗೆ ತಾವೇ ಒಂದು ಟೇಪ್ ಕಟ್ಟಿ ಉದ್ಘಾಟನೆ ಮಾಡಿದಂಥದ್ದು ಹಲವು ಸಂಶಯಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಷ್ಟು ತುರಾತುರಿ? ಯಾಕೆ ಅದನ್ನು ಹೆಚ್ಚು ಪ್ರಚಾರ ಕೊಡದೆ ಪಕ್ಷದ ಕೆಲವರನ್ನು ಮಾತ್ರ ಕಟ್ಕೊಂಡು ಹೋಗಿ ಗಡಿಬಿಡಿಯಲ್ಲಿ ತಾವೇ ಒಂದು ಟೇಪನ್ನು ಕಟ್ಟಿ, ಅಧಿಕಾರಿಗಳಲ್ಲ, ಯಾಕೆ ತುರಾತುರಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು? ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ನನಗೆ ಇದೆ, ಸರಿ ತಪ್ಪಲು ಗೊತ್ತಿಲ್ಲ. ಆದರೆ ಅಕಸ್ಮಾತ್ ಅದರ ಭದ್ರತೆಯ ಸಂಶಯಗಳು ಉದ್ಭವ ಆದರೆ ಯಾರು ಹೊಣೆ? ಸಂಚಾರಕ್ಕೆ ಮುಕ್ತಗೊಳಿಸ್ಬಿಟ್ಟಿದ್ದೀರಿ. ಇದನ್ನು ಜಿಲ್ಲಾಧಿಕಾರಿಗಳು ಕೂಡ ಗಮನಿಸಬೇಕು. ಅವರು ಶಿಷ್ಟಾಚಾರದ ಸಂಪೂರ್ಣ ಹೊಣೆಗಾರಿಕೆ ಶಿವಮೊಗ್ಗ ಜಿಲ್ಲಾಧಿಕಾರಿ. ಯಾವುದೋ BJPಯ ಕಾರ್ಯಕ್ರಮ ಅದಾಗಬಾರದಿತ್ತು. ಕೇವಲ BJP ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷ, ನಗರಾಧ್ಯಕ್ಷ, ಕಾರ್ಯದರ್ಶಿ, ಈ ಥರದವರೇ, ಮಹಿಳಾ ಮೋರ್ಚಾ, ಏನಾದ್ರು BJP ಪಕ್ಷದಿಂದ ಹಣವನ್ನು ಹಾಕಿದ್ರೋ ಅಥವಾ ಸರ್ಕಾರದ ಅಂದರೆ ಜನರ ತೆರಿಗೆಯ ಮೂಲಕ ಹಾಕಿದಂಥ ಹಣದ ಮೂಲಕ ಸೇತುವೆ ಆಗಿದೆಯೋ, ಅಥವಾ MP ಅವರ ಸ್ವಂತ ಖರ್ಚಿನಲ್ಲಿ ಮಾಡಿದ್ದರೆ ನಮ್ಮದೇನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದರೆ ಸಾರ್ವಜನಿಕ ಜಾಗ, ಸರ್ಕಾರದ ಆಸ್ತಿ, ಸರ್ಕಾರದ ಹಣ ವಿನಿಯೋಗ ಆಗಿದೆ. ಅದು ಕಾನೂನುಬದ್ಧವಾಗಿ ಹೇಗೆ ಆಗಬೇಕೋ ಹಾಗೆಯೇ ಆಗಬೇಕು. ಇನ್ನು ಸಂಸದರು ತಮ್ಮ ಹಳೆಯ ಶೈಲಿಯಲ್ಲೇ ಇದ್ದಾರೆ. ತಮ್ಮದೇ ಸರ್ಕಾರ ಇದೆ, ಈ ಜಿಲ್ಲೆಯೊಳಗೆ ಎಲ್ಲ ಹಳೆಯ ಮುಖ್ಯಮಂತ್ರಿಗಳೇ ಇದ್ದಾರೆ, ಸರ್ಕಾರ ಬದಲಾಗಿದೆ ಅಂತ ಅನಿಸೇ ಇಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಆ ಥರ ಸರ್ಕಾರದ ಆಸ್ತಿಯನ್ನು ಯಾವುದೇ ಅನುಮತಿ ಇಲ್ಲದೆ, ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ಬಾರದೆ ಉದ್ಘಾಟನೆ ಮಾಡ್ತಕ್ಕಂಥ ಅಥವಾ ಸ್ಥಾಪಿಸ್ತಕ್ಕಂಥ, ಧ್ವಂಸ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ.
ದಟ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ, ಗೌರ್ಮೆಂಟ್ ಪ್ರಾಪರ್ಟಿ, ಅದು ಅವರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಈ ಎಲ್ಲ ಗಡಿಬಿಡಿಯ ಫ್ಲೈಓವರ್ಗಳು, ಹೈವೇಗಳು ಎಲ್ಲಿ ಆಗ್ತಾ ಇವೆ ಶಿವಮೊಗ್ಗದಲ್ಲಿ ಅಂದರೆ ಬಿ ಜೆ ಪಿಯ ನಾಯಕರುಗಳ ಸಂಸ್ಥೆಗಳು ಎಲ್ಲಿದ್ದಾವೆ, ಅಸೆಟ್ ಎಲ್ಲಿದ್ದಾವೆ ಅಲ್ಲಿ ಮಾತ್ರ ನಡೀತಾ ಇದೆ ಅನ್ನೋದನ್ನು ಜನತೆ ಗಮನಿಸ್ತಾ ಇದ್ದಾರೆ. ಎಲ್ಲ ಫ್ಲೈಓವರ್ಗಳು, ಆಗುವಂಥ ರಸ್ತೆ ಅಗಲೀಕರಣ, ರಿಂಗ್ ರೋಡ್ ಇವೆಲ್ಲವೂ ಎಲ್ಲಿ ಹೋಗುತ್ತಾ ಇವೆ? ಆದರೆ ಗಂಭೀರವಾದಂಥ ವಿಚಾರವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಇಲ್ಲೆಲ್ಲ ಕಡೆಗೆ ಕೆಲವು ಬಿ ಜೆ ಪಿಯ ನಾಯಕರುಗಳ ಆಸ್ತಿಗಳು, ಸಂಸ್ಥೆಗಳಿದ್ದಾವೆ. ತಾವು ನೋಡಿ, ಬೇರೆ ಕಡೆ ಆಗಿಲ್ಲ. ಯಾವುದೇ ದಿಕ್ಕಲ್ಲಿ ಬೇಕಾದ್ರೆ ನೋಡಿ, ಬೇರೆ ಕಡೆ ಯಾಕೆ ಆಗ್ತಿಲ್ಲ? ಭದ್ರಾವತಿಯ ಫ್ಲೈಓವರ್ ಇನ್ನು ವರ್ಷಗಟ್ಟಲೆ ಆದರೆ ಯಾಕೆ ನಡೀತಾ ಇಲ್ಲ? ಅಲ್ಲಿ ಇವರು ಯಾರ್ದು ಏನೂ ಇಲ್ಲ, ಹಾಗೇ ಇದೆ ಭದ್ರಾವತಿ. ಕಳೆದ 2 ವರ್ಷಗಳ 3-4 ವರ್ಷಗಳಿಂದ ಜನಸಂಚಾರ ಮಾಡೋಂಗಿಲ್ಲ, ಆ ಕಾಮಗಾರಿಗಳಾಗಲಿಲ್ಲ. ಜೊತೆಗೆ ಮಾತನಾಡ್ತಾ ಸಿಗಂದೂರು ಸೇತುವೆಗೆ ಹೊಸದಾಗಿ DPR ಮಾಡೋಕ್ಕೆ ಯೋಚಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಸುಮಾರು 2-2.5 ವರ್ಷದ ಕೆಳಗೆ ಗಡ್ಕರಿಯವರು ಬಂದು ಶಂಕುಸ್ಥಾಪನೆ ಮಾಡಿ ಹೋದ್ರಲ್ಲ, ಇನ್ನು ಯಾಕದು ಮುಕ್ತಾಯಗೊಂಡಿಲ್ಲ? ಏನು ಪ್ರಾಬ್ಲಮ್ ಇದೆ? ಅಥವಾ ತಾಂತ್ರಿಕ ಮಾಹಿತಿ ಇಲ್ಲದೇ ಅವತ್ತು ಉದ್ಘಾಟನೆಯನ್ನು, ಕಾಮಗಾರಿಯನ್ನು ಶುರು ಮಾಡಿದ್ರ? ಈಗಲೂ DPR ಮಾಡುವಂಥ ಸೂಚನೆ ಕೊಟ್ಟಿದ್ದೇವೆ. ಅವತ್ತಿನ ದಿವಸ ಶಂಕುಸ್ಥಾಪನೆ ಮಾಡಿದಂಥ ಆ ಕಾಮಗಾರಿ ಇನ್ನೂ ಮುಕ್ತಾಯ ಆಗ್ತಾ ಇಲ್ಲ. ಅಲ್ಲಿ ಗಡಿಬಿಡಿ ಇಲ್ಲ. ಅಲ್ಲಿ ಯಾಕೆಂದರೆ ಅಲ್ಲಿ ಯಾವ ನಾಯಕರುಗಳ ಸಂಸ್ಥೆಗಳಾಗಲಿ, ಆಸ್ತಿಗಳಾಗಲಿ ಇದ್ದಂತೆ ಕಾಣಿಸೋದಿಲ್ಲ.